ಮಾಡ್ತಕ್ಕಂಥ ವಿಧಿವಿಧಾನಗಳಲ್ಲಿ ನಾವು ಮೂಲವನ್ನು ಮರಿಬಾರ್ದು. ಆ ಮೂಲ ಪ್ರಕೃತಿಯ ಆಚರಣೆ, ಬಾಳೆ ಎಲೆ ಯೂನಿವರ್ಸ್. ಅದರ ಮೇಲೆ ಅಕ್ಕಿ ಹಾಕ್ತೀವಿ, ಅಕ್ಕಿ ಸಣ್ಣ 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 ಅಕ್ಕಿಗಳು. ಇದು ನಕ್ಷತ್ರಗಳು, ಗ್ರಹಗಳು, ಇದು ಭೂಮಿ ಅಂತ ಹೇಳಿ ಕಳಶವನ್ನು ಇಡ್ತೀವಿ. ಆ ಕಳಶದ ಒಳಗಡೆ ಮುಕ್ಕಾಲು ಭಾಗ ನೀರು ಹಾಕ್ತೀವಿ. ಅಂದರೆ ನಮ್ಮ ಭೂಮಿಲಿರ್ತಕ್ಕಂಥ ಮುಕ್ಕಾಲು ಭಾಗ ನೀರಲ್ಲವೇ ಆ ಕಳಶಕ್ಕೆ ಕಟ್ತಾ ಇರೋದೇ www.com ಲಕ್ಷ್ಮಿ.com. ತೆಂಗಿನಕಾಯಿ ಫಸ್ಟ್ ಪೂಜೆಗೆ ನಮ್ಮ ಅಹಂ ಇಟ್ಕೊಂಡೇ ಪೂಜೆ ಮಾಡೋಣ ಅಂತ ಫಸ್ಟಲ್ಲಿ ಇಡ್ತೀವಿ. ಕಳಶ ಸ್ಥಾಪನೆ ನಮ್ಮ ಮತ್ತು ನಮ್ಮ ಪ್ರಕೃತಿ ನಡುವಿನ ಒಂದು ಸಂಬಂಧ ವೈಜ್ಞಾನಿಕವಾಗಿದೆ. ವಾಟ್ ಗೋಸ್ ಅರೌಂಡ್ ಕಮ್ಸ್ ಅರೌಂಡ್ ಅಂತ ಹೇಳ್ತಾರೆ. ವಾಟ್ ಗೋಸ್ ಅರೌಂಡ್ ಕಮ್ಸ್ ಅರೌಂಡ್ ಅಂತ ಹೇಳ್ತಾರೆ. ಪ್ರಕೃತಿಗೆ ನಾವು ಹೇಗೆ ನಮನ ಮಾಡ್ತೀವೋ ಆ ಪ್ರಕೃತಿ ನಮಗೆ ನಮನ ಮಾಡುತ್ತೆ. ತಿಳಿದ್ರೆ ಒಳ್ಳೇದು ಮಾತಾಡಿ, ತಿಳಿದಿಲ್ಲ ತೆಪ್ಪಗಿರಿ. ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಕ್ಷತ್ರ ನಾಡಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮುಮ್ತಾಜ್ ಅಬ್ದುಲ್ ನೆಲೆಡ್ಕ. ಗುರುಜಿ, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಎಲ್ಲರಿಗೂ ನಮಸ್ಕಾರ. ಗುರುಜಿ, ಹಿಂದಿನ ಸಂಚಿಕೆಯಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ದಿವಸ ಪೂಜೆಯನ್ನು ಮಾಡೋದಕ್ಕೆ ಪ್ರಶಸ್ತವಾದಂತಹ ಸಮಯ ಯಾವುದನ್ನುವಂಥದ್ದನ್ನು ತಿಳಿಸ್ಕೊಟ್ರಿ. ಇವತ್ತು ವರಮಹಾಲಕ್ಷ್ಮಿ ಹಬ್ಬ ಅಂತ ಬಂದಾಗ ಅಲ್ಲಿ ಪ್ರಮುಖವಾಗಿರುವಂಥದ್ದು ಕಳಶ ಸ್ಥಾಪನೆ. ಕಳಶ ಸ್ಥಾಪನೆಯನ್ನ ಮಾಡ್ತೀವಿ, ಆದ್ರೆ ಅದರ ಹಿಂದಿರುವಂತಹ ವೈಜ್ಞಾನಿಕ ಹಿನ್ನೆಲೆ ಏನನ್ನುವಂಥದ್ದು ಬಹಳಷ್ಟು ಮಂದಿಗೆ ಗೊತ್ತಿರಲ್ಲ. ಹಾಗಾಗಿ ಕಳಶ ಸ್ಥಾಪನೆಯನ್ನ ಯಾಕೆ ಮಾಡ್ತೀವಿ? ಖಂಡಿತ ಭಾಳ ಒಳ್ಳೆ ಪ್ರಶ್ನೆ. ಎಲ್ಲರೂ ಕೂಡ ವರಮಹಾಲಕ್ಷ್ಮಿಯ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹಬ್ಬ ಅಂತಂದಾಗ ಎಲ್ಲ ಕಡೆ ಸಂಭ್ರಮ, ಆನಂದ, ಊಟ, ಉಪಚಾರ, ಹೊಸ ಬಟ್ಟೆ, ಎಲ್ಲ ಕಡೆ ಹರ್ಷ. ಆದರೆ ಈ ಒಂದು ಮಾಡ್ತಕ್ಕಂಥ ವಿಧಿವಿಧಾನಗಳಲ್ಲಿ ನಾವು ಮೂಲವನ್ನು ಮರಿಬಾರ್ದು. ಆ ಮೂಲ ಪ್ರಕೃತಿಯ ಆಚರಣೆ. ದಟ್ ಮೀನ್ಸ್ ವಿ ಆರ್ ಬೀನ್ ಬ್ಲೆಸ್ಡ್ ಬೈ ದಿ ಯೂನಿವರ್ಸ್. ಅಂದರೆ ನಾವು ಪ್ರಕೃತಿಯಿಂದ ಆಶೀರ್ವಾದ ಪಡೆದಿದ್ವಿ. ಪ್ರಕೃತಿಗೆ ಒಂದು ನಮನ. ಆ ನಮನ ಹೇಗಿದೆ ಅಂತಂದರೆ ಒಂದು ಚಿಕ್ಕದಾಗಿರ್ತಕ್ಕಂಥ ಚೊಕ್ಕದಾಗಿರ್ತಕ್ಕಂಥ ಒಂದು ಯೂನಿವರ್ಸ್ನಲ್ಲಿ ಕ್ರಿಯೇಟ್ ಮಾಡ್ತೀವಿ. ಮೊದಲು ಪೂಜೆಗೆ ಸಿಂಪಲಾಗಿ ಹೇಳ್ಬಿಡ್ತೀನಿ. ವರಮಹಾಲಕ್ಷ್ಮಿ ಕಳಶ ಸ್ಥಾಪನೆಯಲ್ಲಿ ಬಾಳೆ ಎಲೆ ಹಾಕ್ತಾರೆ. ಆ ಬಾಳೆ ಎಲೆ ಪ್ರಕೃತಿಯಿಂದ ಬಂದಿರತಕ್ಕಂಥ ಒಂದು ಬಾಳೆಯಿಂದ, ಅಂದರೆ ಪ್ರಕೃತಿಯಲ್ಲಿ ಬೆಳೆದಿರ್ತಕ್ಕಂಥ ಒಂದು ಪದಾರ್ಥವನ್ನು ತೊಗೊಂಬಂದಾಗ ಅದನ್ನು ಪ್ರಕೃತಿ ಅಂತ ಕರೆದಾಗ, ಪ್ರಕೃತಿ ಇಸ್ ನಥಿಂಗ್ ಬಟ್ ದಿ ಯೂನಿವರ್ಸ್. ಬಾಳೆ ಎಲೆ ಯೂನಿವರ್ಸ್. ಅದರ ಮೇಲೆ ಅಕ್ಕಿ ಹಾಕ್ತೀವಿ, ಅಕ್ಕಿ ಸಣ್ಣ 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 ಅಕ್ಕಿಗಳು. ಇದು ನಕ್ಷತ್ರಗಳು, ಗ್ರಹಗಳು ಲಕ್ಷಾಂತರ ಇದ್ದಾವೆ. ಅದಕ್ಕೆ ಅದರ ತುಂಬ ಅಲ್ಲಿ ಮಧ್ಯದಲ್ಲಿ ಒಂದು ಹಾಕ್ತೀವಿ, ನಮಗೆ ತಿಳಿದಿದ್ದಿಷ್ಟು ಅಂತ. ಯೂನಿವರ್ಸು ಬಾಳೆ ಎಲೆ ಭಾಳ ದೊಡ್ಡದು, ಎಷ್ಟಿದೆ ಹಿಂದೆ ಗೊತ್ತಿಲ್ಲ, ಬಟ್ ನಮ್ಗೆ ತಿಳಿದಿರೋಷ್ಟು ಒಂದು ಇಡೀ ತೆಗೆದು ಅಲ್ಲಿ ಹಾಕ್ತೀವಿ. ಅದರಲ್ಲಿ ನಕ್ಷತ್ರಗಳು, ಗ್ರಹಗಳು ಎಲ್ಲವೂ ತುಂಬಿದೆ. ಅದರಲ್ಲಿರ್ತಕ್ಕಂಥದ್ದು ನಮ್ಮದೊಂದು ಭೂಮಿ ಅಂತ ಹೇಳಿ ಕಳಶವನ್ನು ಇಡ್ತೀವಿ. ಆ ಕಳಶನೇ ನಮ್ಮ ಭೂಮಿ. ಆ ಕಳಶದ ಒಳಗಡೆ ಮುಕ್ಕಾಲು ಭಾಗ ನೀರು ಹಾಕ್ತೀವಿ. ಅಂದರೆ ನಮ್ಮ ಭೂಮಿಲಿರ್ತಕ್ಕಂಥ ಮುಕ್ಕಾಲು ಭಾಗ ನೀರಲ್ಲವೇ. ಅದರೊಳಗಡೆ ಕೆಲವು ಪದಾರ್ಥಗಳನ್ನ ಹಾಕ್ತೀವಿ. ಅಂದರೆ ಭೂಮಿ ಒಳಗಡೆ ಕೆಲವು ಪದಾರ್ಥಗಳಿದ್ದಾವೆ. ಅನೇಕರು ಅನೇಕ ವಿಧದಲ್ಲಿ ಹಾಕ್ತಾರೆ. ಕಾಸು ಹಾಕ್ತಾರೆ, ಅರಿಶಿಣದ ಕೊಂಬು ಹಾಕ್ತಾರೆ, ನಿಂಬೆಹಣ್ಣು ಹಾಕ್ತಾರೆ, ಏಲಕ್ಕಿ ಹಾಕ್ತಾರೆ, ಕೆಲವರು ಅಡಿಕೆ ಹಾಕ್ತಾರೆ, ಕೆಲವರು ಬಂಗಾರದ ಚೈನೆ ಹಾಕ್ತಾರೆ. ನಮ್ಮ ಭೂಮಿ ಒಳಗಡೆ ಏನೇನು ಸಿಗುತ್ತೋ ಶುಭವಾಗಿರ್ತಕ್ಕಂಥ ಪದಾರ್ಥಗಳು, ನಾವು ಏನು ಉಪಯೋಗಿಸ್ತೀವೋ, ಏನು ಶ್ರೇಷ್ಠತೆ ಅಂತ ತಿಳ್ಕೊಳ್ತೀವೋ ಅದೆಲ್ಲ ಕಳಶದೊಳಗೆ ಹೋಗುತ್ತೆ. ಅಂದರೆ ಇದೆಲ್ಲ ಭೂಮಿ ಒಳಗಡೆ ಇದೆ ಅಂತ. ಮುಕ್ಕಾಲು ಭಾಗ ನೀರು. ಈ ಕಳಶಕ್ಕೆ ನಾವು ಶೃಂಗಾರವನ್ನು ಮಾಡ್ತೀವಿ. ನಮ್ಮ ಪ್ರಕೃತಿ ಹೇಗೆ ಶೃಂಗಾರವಾಗಿದೆಯೋ ಆ ಕಳಶಕ್ಕೆ ಶೃಂಗಾರ ಹೇಗೆ ಮಾಡ್ತೀವಿ ಅಂತಂದರೆ ಅದಕ್ಕೆ ಅರಿಶಿಣವನ್ನು ಹಚ್ತೀವಿ. ಅಂದರೆ ಎಲ್ಲ ಕಡೆ ಟರ್ಮರಿಕ್ ಇಸ್ ದಿ ರೆಪ್ರೆಸೆಂಟೇಷನ್ ಫಾರ್ ಹೆಲ್ತ್, ವೆಲ್ನೆಸ್ ಅಂತ ಕರಿತೀವಿ. ಕೆಲವರು ಜನ ಅದಕ್ಕೆ ದಾರವನ್ನು ಕಟ್ತಾರೆ. ಇದು ನಮ್ಮ ಇಂಟರ್ನೆಟ್ಟು www.com ವರ್ಲ್ಡ್ ವೈಡ್ ವೆಬ್ಸೈಟ್. ಅಂದರೆ ಎಲ್ಲ ಕಡೆ ಇಂಟರ್ವನ್ ಆಗಿದೆ. ನಮಗೆ ಅಮೇರಿಕದಿಂದ ಏನಾದ್ರು ಬೇಕು ಅಂದರೆ ಅಲ್ಲಿಂದ ಬಂದು ಮಾಡ್ಕೊಳ್ತೀವಿ, ಇಲ್ಲಿಂದ ಬೇಕು ಅಂದರೆ ಅಲ್ಲಿ ಎಕ್ಸ್ಪೋರ್ಟ್ ಮಾಡ್ತೀವಿ. ಸೌದಿ ಅರೇಬಿಯಿಂದ ಏನಾದ್ರು ಬೇಕು ಅಂದರೆ ಅಲ್ಲಿಂದ ತೈಲ ಆಮದು ಮಾಡ್ಕೊಳ್ತೀವಿ, ಇಲ್ಲಿಂದ ಬೇರೆ ಏನಾದ್ರು ಎಕ್ಸ್ಪೋರ್ಟ್ ಮಾಡ್ತೀವಿ. ಹಾಗೆ ಮಲೇಷ್ಯಾದಿಂದ ಇರ್ಬೋದು, ಜಪಾನಿಂದ ಇರ್ಬೋದು, ಎಲ್ಲ ಕಡೆ ನೆಟ್ವರ್ಕಿಂಗ್. ಸೊ ಭೂಮಿಯಲ್ಲಿ ಒಂದು ಕಡೆ ನಮಗೆ ಎಲ್ಲನೂ ಸಿಗುತ್ತೆ ಅನ್ನೋದಿಲ್ಲ. ಭೂಮಿಯಲ್ಲಿ ಅಲ್ಲಲ್ಲಿ
ಲಕ್ಷ್ಮಿಯ ಸಂಕೇತವಾಗಿರ್ತಕ್ಕಂಥ ಪದಾರ್ಥಗಳನ್ನ ಅಲ್ಲಲ್ಲಿಟ್ಟಿದ್ದಾನೆ. ನಾವು ನೆಟ್ವರ್ಕ್ ಮಾಡ್ಕೊಂಡು ಅದನ್ನೆಲ್ಲ ಬಳಸ್ಕೋಬೇಕು ಅಂತ ಹೇಳಿ ನಾವು ದಾರವನ್ನು ಕಟ್ತೀವಲ್ಲ ಎಲ್ಲ ಕಡೆ, ಇಂಟರ್ಲಿಂಕ್, ಅದಕ್ಕೆ ವೆಬ್ ಅಂತ ಕರೀತಾರೆ. ವೆಬ್ ಅಂದರೆ ಗೊತ್ತಲ್ಲ, ಸ್ಪೈಡರ್ ವೆಬ್, ಅದಕ್ಕೆ WWW ಅಂತ ಕರೆಯೋದು, ವರ್ಲ್ಡ್ ವೈಡ್ ವೆಬ್ ಅಂತ ಕರೆಯೋದು. ಆ ಕಳಶಕ್ಕೆ ಕಟ್ತಾ ಇರೋದೇ www.com, ಲಕ್ಷ್ಮಿ.com, www.lakshmi.com ಅಂತ ಈ ಪ್ರೋಗ್ರಾಮ್ ಹೆಸರು ಅಂತ ಇಟ್ಬಿಡ್ಬೇಕು, www.lakshmi.com ಅಂತ. ಅಂದರೆ ವಿ ಆರ್ ಕನೆಕ್ಟಿಂಗ್ ಟು ದಟ್ ವರ್ಲ್ಡ್ ಅಂತ. ಇದು ನಮ್ಮ ಒಂದು ಭೂಮಂಡಲ ಆಗ್ತಕ್ಕಂಥದ್ದು. ಈ ಭೂಮಂಡಲದಲ್ಲಿ ನಾವಿರ್ತಕ್ಕಂಥ ನಾವು ಇಲ್ಲೆಲ್ಲ ನಾವು ಬದುಕಿರೋದೇ ಪಂಚಭೂತಗಳಿಂದ. ಗಾಳಿ, ನೀರು, ಅಗ್ನಿ, ಹಾಗೆ ಭೂತತ್ವ ನಾವು ಕೂತಿರ್ತಕ್ಕಂಥ ಜಾಗ, ಹಾಗೆ ಜಾಗ ಸ್ಪೇಸ್, ಈಥರ್ ಅಂತ ಕರೀತಾರೆ. ಸೊ ಫೈರ್, ಅರ್ತ್, ಏರ್, ವಾಟರ್, ಈಥರ್ ಪಂಚಭೂತಗಳು. ಇದಿಲ್ಲದೆ ನಾವು ಬದುಕೋಕ್ಕೆ ಆಗಲ್ಲ. ಬರೀ ಭೂಮಿ ಇದ್ದರೆ ಏನು ಮಾಡೋಕ್ಕಾಗತ್ತೆ? ನಾಳೆ ಬರೀ ಭೂಮಿ ಇದೆ, ಅಲ್ಲಿ ಗಾಳಿ ಇಲ್ಲ, ನೀರಿಲ್ಲ ಅಂದರೆ ಏನು ನಾವು ಬದುಕೋಕ್ಕೆ ಆಗಲ್ಲ. ಈ 5 ಎಲಿಮೆಂಟ್ಸ್ನ ನಾವಲ್ಲಿ ಮಾವಿನ ಎಲೆಯಲ್ಲಿ 5 ಇಡ್ತೀವಲ್ಲ, 5 ಇಡ್ತೀವಲ್ಲಿ. ಇದು ಪಂಚಭೂತಗಳ ಒಂದು ಸಾಕ್ಷಿ. ಅದಾದ ನಂತರ ನಮ್ಮ ಮನಸ್ಸಿದೆಯಲ್ಲ, ನಮ್ಮ ಮನಸ್ಸು, ಆ ಮನಸ್ಸೇ ತೆಂಗಿನಕಾಯಿ, ಅದ್ರ ಮೇಲೆ ಇಡ್ತೀವಿ, ಮನಸ್ಸಿನಲ್ಲಿ ಇಡ್ತೀವಿ. ನಮ್ಮ ಮನಸ್ಸು ಒಪ್ಪಲ್ಲ ರೀ, ಅದಕ್ಕೆ ಗಟ್ಟಿ. ಈಗ ನಾನು ಮಾಡ್ತಾಯಿರೋ ಪ್ರೋಗ್ರಾಮ್ಗೆ ಬೇಕಾದಷ್ಟು ನೆಗೆಟಿವ್ ಕಮೆಂಟ್ ಮಾಡ್ತಾರೆ. ಏನು ಮಾಡೋದು? ನಾವು ಮನಸ್ಸು ಗಟ್ಟಿ ಮಾಡ್ಕೊಂಡು ಮುಂದೆ ಹೇಳಬೇಕು. ಎಷ್ಟೊಂದು ನೆಗೆಟಿವ್ ಕಮೆಂಟ್ ಮಾಡ್ತಾರೆ. ಅವರವರ ಮನಸ್ಸುಗಳು ಆಯಾ ತೆಂಗಿನಕಾಯಿ ತೋರಿಸುತ್ತೆ. ಯಾವಾಗ ಮನಸ್ಸನ್ನು ಬಿಚ್ಚಬೇಕು ಅನ್ನೋದು ಯಾವಾಗ ಅಂತಂದರೆ, ಪೂಜೆ ಆದ ನಂತರ ನಾವು ಹೊಡಿತೀವಿ ನೋಡಿ ತೆಂಗಿನಕಾಯಿ, ಅಂದರೆ ಎಲ್ಲ ಪೂಜೆ ಮಾಡಿ ನನ್ನ ಇಹಮ್ಮನ್ನು ನಾನು ತೆಗಿತಾ ಇದ್ದೀನಿ, ಯಾರನ್ನು ದೂಷಿಸಲ್ಲ, ಯಾರನ್ನು ನಾನು ಕೆಟ್ಟದ್ದು ಏನೂ ಮಾಡಲ್ಲ ಅಂದಾಗ, ಅದು ಹೊಡೆದಾಗ ಅದರೊಳಗಡೆ ಇರತಕ್ಕಂಥ ನೀರಿದೆಯಲ್ಲ, ತಿಳಿಯಾಗಿ ಸ್ವೀಟಾಗಿರುತ್ತೆ. ಎಷ್ಟು ಜನ ಹೆಂಗಸರು ತೆಂಗಿನಕಾಯಿ ಹೊಡೆದಾಗ ಹಿಂಗೆ ಬೇಳೆ ಹಾಕ್ಕೊಂಡಿದ್ದಾರೆ ಅಡುಗೆ ಮಾಡ್ಬೇಕಾದ್ರೆ? ಸಾಮಾನ್ಯ ಅಲ್ವಾ? ಹಿಂಗೆ ಹೊಡೆದಾಗ ಸ್ವಲ್ಪ ಚೆಲ್ಲೋಗಿರುತ್ತೆ, ಇನ್ನು ಅಯ್ಯೋ ಮಿಕ್ತಲ್ಲ ಹಿಂಗೆ ಹಾಕ್ಕೊಳ್ಳೋಣ ಅಂದರೆ. ಮನಸ್ಸು ಹಗುರ ಆದಾಗ ಅಲ್ಲಿ ಪನ್ನೀರು ಬರ್ತಕ್ಕಂಥದ್ದು. ಆ ಒಂದು ಪನ್ನೀರು ಒಂದು ತಿಳಿಯಾಗಿರ್ತಕ್ಕಂಥ ಒಂದು ಎಳನೀರಿನ, ಸಿಹಿ ನೀರಿನ ಒಂದು ತತ್ವ. ಸೊ ಯಾವಾಗ ನಾವು ಮನಸ್ಸು ಬಿಚ್ಚಿ ಎಲ್ಲರೂ ಒಂದೇ, ಅವ್ರವ್ರ ಕಾರ್ಯ ಅವ್ರವ್ರು ಮಾಡೋಕ್ಕಿಲ್ಲಿ ಬಂದಿದ್ದಾರೆ, ಯಾರನ್ನು ಕಮೆಂಟ್ ಮಾಡ್ಕೊಂಡು ನಮಗೇನು ಅಂತ ಮುಂದೆ ಹೋಗ್ತಾ ಇದ್ದರೆ, ಆ ತೆಂಗಿನಕಾಯಿ ಒಳಗಿರ್ತಕ್ಕಂಥ ನಿಜವಾದ ಸಿಹಿ ಭಗವಂತ ನಿಮಗೆ ಕೊಡ್ತಾನೆ. ಮುಚ್ಚಿಟ್ಟರೆ ಒಳಗಡೆ ಇರೋ ಸಿಹಿ ಗೊತ್ತಿರಲ್ಲ. ತೆಂಗಿನಕಾಯಿ ಫಸ್ಟ್ ಪೂಜೆಗೆ ನಮ್ಮ ಅಹಂ ಇಟ್ಕೊಂಡೇ ಪೂಜೆ ಮಾಡೋಣ ಅಂತ ಫಸ್ಟಲ್ಲಿ ಇಡ್ತೀವಿ. ಅದರೊಳಗಿರ್ತಕ್ಕಂಥ ಒಂದು ಸಾಂಕೇತಿಕ ಏನು ಅಂತಂದರೆ, ನಾವು ಎಷ್ಟೇ ಅಹಂ ಇದ್ದರೂ ಕೂಡ ನಮ್ಮ ಅಹಂ ಯಾವಾಗಲೂ ಕೂಡ ದೇವರ ಕಡೆ ಇರಬೇಕು, ಮನುಷ್ಯನ ಮೇಲಲ್ಲ. ನಾನು ನನ್ನದು ಅನ್ನೋದು, ನಮ್ಮ ದೇವರು, ನಮ್ಮ ಇದು, ನಮ್ಮ ಪ್ರಕೃತಿ, ಅಹಂ ಅಲ್ಲಿರಬೇಕು. ಅದಕ್ಕೆ ಅಹಂ ಬ್ರಹ್ಮಾಸ್ಮಿ ಅಂತ ಹೇಳಿರ್ತಕ್ಕಂಥದ್ದು. ಅಹಂ ಬ್ರಹ್ಮಾಸ್ಮಿ. ಅಹಂ ಅಂದರೆ ಆ ಥರ ಅಲ್ಲ, ಅಹಂ ಅಂದರೆ ಮಾತ್ರವಾಗಿರ್ತಕ್ಕಂಥ ಅಹಂ ಬ್ರಹ್ಮಾಸ್ಮಿ. ಆ ತೆಂಗಿನ ಕಾಯಿ ನಮ್ಮ ಮನಸ್ಸಿನ ಸಾಂಕೇತಿಕವಾಗಿ ಈ ಒಂದು ಪ್ರಕೃತಿಲಿ ಅಡಗಿದೆ. ಅದು ಚೆನ್ನಾಗಿರಲಿ, ಶುಭವಾಗಿರಲಿ ಅಂತ ಅದಕ್ಕೂ ಅರ್ಶಿನ ಹಚ್ತೀವಿ. ಆರೋಗ್ಯವಾಗಿರಬೇಕು, ಅದು ನಮ್ಮ ಕಾಯ. ತೆಂಗಿನಕಾಯಿ ಅನ್ನೋದು ನಮ್ಮ ಕಾಯ, ನಮ್ಮ ದೇಹ ಆರೋಗ್ಯವಾಗಿರಬೇಕು ಅಂತ ಅದಕ್ಕೆ ಅರ್ಶಿನ ಹಚ್ತೀವಿ. ಶೃಂಗಾರ ಮಾಡ್ತೀವಿ, ಅದಕ್ಕೆಲ್ಲ ಕುಂಕುಮ ಇಟ್ಟು, ಅದಕ್ಕೆಲ್ಲ ಆಭರಣ ಹಾಕ್ತೀವಿ, ಹೂವು ಹಾಕ್ತೀವಿ. ಯಾಕೆ ನಾವು ಚೆನ್ನಾಗಿರ್ಬೇಕಲ್ಲ. ಮನುಷ್ಯ ಈಗ ಹೆಣ್ಮಕ್ಳು ಇದು ಬಂಗಾರ ಹಾಕೋತಾರೆ, ಹೂವು ಮುಟ್ಕೋತಾರೆ, ಕುಂಕುಮ ಇಟ್ಕೋತಾರೆ. ಅದು ಆ ಒಂದು ತೆಂಗಿನಕಾಯಿ ಸಾಂಕೇತಿಕ. ಜುಟ್ಟಿರುತ್ತೆ ಕೂದಲಿಗೆ, ಕೇಶಕ್ಕೆ, ಅಲ್ಲಿಗೊಂದು ಹೂವು ಇಡ್ತಾರೆ. ಇದು ಮನುಷ್ಯನ ಒಂದು ಸಾಂಕೇತಿಕ ಭೂಮಿ ಮೇಲೆ ಇರ್ತಕ್ಕಂಥದ್ದು. ಅದರೊಳಗಡೆ ಸ್ವಲ್ಪ ಅಹಂ ಇರ್ತಕ್ಕಂಥದ್ದು, ಅದರೊಳಗಡೆ ತೆಗೆದ್ರೆ ಸಿಹಿಯಾಗಿರ್ತಕ್ಕಂಥದ್ದು. ಅದಕ್ಕೆ ಪೂಜೆ ಆದಮೇಲೆ ಅಹಂ ಹೋಗಬೇಕು ಅನ್ನೋ ಒಂದು ಪ್ರಕೃತಿಯ ಸಂದೇಶದಲ್ಲಿ ಇದು ಬರ್ತಕ್ಕಂಥದ್ದು. ಸೊ ಇದೆಲ್ಲ ನೋಡಿದ್ರೆ ಕಳಶ ಸ್ಥಾಪನೆ ನಮ್ಮ ಮತ್ತು ನಮ್ಮ ಪ್ರಕೃತಿ ನಡುವಿನ ಒಂದು ಸಂಬಂಧ ವೈಜ್ಞಾನಿಕವಾಗಿದೆ. ಯಾರ್ಯಾರು ಜ್ಯೋತಿಷ್ಯನ ವಿಜ್ಞಾನವಾಗಿ ನಂಬಲ್ವೋ, ನಮ್ಮ ಹಬ್ಬಗಳನ್ನು ವಿಜ್ಞಾನ ರೀತಿಯ ನಂಬಲ್ವೋ, ಇದನ್ನು ಒಂದೊಂದೇ ನೀವು ಯೋಚನೆ ಮಾಡಿ. ನಾವು ಪ್ರಕೃತಿಗೆ ಹೋಗಿ ಪೂಜೆ ಮಾಡೋಕ್ಕಾಗಲ್ಲ, ಅಥವಾ ಪ್ರಕೃತಿಗೆ ಹೋಗಿ ನಮನ ಮಾಡೋಕ್ಕಾಗಲ್ಲ. ಆದರೆ ಪ್ರಕೃತಿಯಿಂದ ಕೆಲವು ಪದಾರ್ಥಗಳಿಗೆ ತೊಗೊಂಬಂದು ಅದನ್ನು ಮಿನಿಯೇಚರ್ ಆಗಿಟ್ಟು ಆ ಮಿನಿಯೇಚರ್ಗೆ ನಮ್ಮ ಸಮರ್ಪಣೆ ಮಾಡಿದ್ರೆ ಅದು ಪ್ರಕೃತಿಗೆ ಹೋಗುತ್ತೆ. ವಾಟ್ ಗೋಸ್ ಅರೌಂಡ್ ಕಮ್ಸ್ ಅರೌಂಡ್ ಅಂತ ಹೇಳ್ತಾರೆ. ವಾಟ್ ಗೋಸ್ ಅರೌಂಡ್ ಕಮ್ಸ್ ಅರೌಂಡ್ ಅಂತ ಹೇಳ್ತಾರೆ. ಪ್ರಕೃತಿಗೆ ನಾವು ಹೇಗೆ ನಮನ ಮಾಡ್ತೀವೋ ಆ ಪ್ರಕೃತಿ ನಮಗೆ ನಮನ ಮಾಡುತ್ತೆ. ದಟ್ ಈಸ್ ದಿ ಸೈಕಲ್ ಆಫ್ ಬರ್ತ್ ಆ್ಯಂಡ್ ಡೆತ್. ಸೊ ಹೀಗೆ ಕಳಶ ಸ್ಥಾಪನೆಯ ಒಂದು ಸಣ್ಣ ವಿಚಾರ ನಿಮಗೆ ತಿಳಿ ಹೇಳಿದ್ದೀನಿ. ಸೊ ಹಬ್ಬ ಚೆನ್ನಾಗಿ ಮಾಡಿ, ಆನಂದದಿಂದಿರಿ. ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ಈಗೋನೋ ತೆಗೀರಿ. ನೆಗೆಟಿವ್ ಕಾಮೆಂಟ್ ಹಾಕ್ಕೊಂಡಿದ್ದರೆ ಹಾಕ್ಕೊಳ್ಳಿ, ಅದು ನಿಮ್ಮ ತೆಂಗಿನಕಾಯಿ ತೋರಿಸುತ್ತೆ. ಸೊ ನಮ್ಮ ತೆಂಗಿನಕಾಯಿ
ಹೊಡೆದಿದೆ, ನಾವು ಕಮೆಂಟು ಮಾಡೋದಿಲ್ಲ. ಸೊ ಏನೋ ಹೇಳ್ತಾರಲ್ಲ, ಯಾವುದೋ ಒಂದು ಅಡ್ವರ್ಟೈಸ್ಮೆಂಟ್, ನಿಮ್ಮ ಸಾಬೂನು ನಿಧಾನವಾ ಅಂತ, ನಿಮ್ಮ ತೆಂಗಿನಕಾಯಿ ಇನ್ನೂ ಹೊಡೆದಿಲ್ವಾ, ಗಟ್ಟಿಯಾಗಿದೆಯಾ, ಗಟ್ಟಿಯಾಗಿಟ್ಕೊಂಡ್ರೆ ಅವ್ರಿಗೆ ನೋವಾಗುತ್ತೆ. ಹೊಡೆದು ನೋಡಿದಾಗ ಒಳಗಿರ್ತಕ್ಕಂಥ ಒಂದು ಸಿಹಿತನವನ್ನು ಹಂಚಬೇಕು. ನೆಗೆಟಿವ್ ಕಮೆಂಟ್ ಇಲ್ಲಲ್ಲ, ಎಲ್ಲೂ ಮಾಡಬೇಡಿ. ತಿಳಿದ್ರೆ ಒಳ್ಳೇದು ಮಾತಾಡಿ, ತಿಳಿದಿಲ್ಲ ತೆಪ್ಪಗಿರಿ. ಆ ಲಕ್ಷ್ಮಿ ಮತ್ತು ನಾರಾಯಣ ನಿಮಗೆ ಆಶೀರ್ವಾದವನ್ನು ಕೊಟ್ಟು, ಒಳ್ಳೆ ಬುದ್ಧಿ ಕೊಟ್ಟು ಐಶ್ವರ್ಯವನ್ನು ಕಾಪಾಡಲಿ ಅಂತ ಹೇಳಿ ಈ ಮುಖೇನ ಈ ವರಮಹಾಲಕ್ಷ್ಮಿ ಹಬ್ಬದ ಒಂದು ಸಣ್ಣ ವೈಜ್ಞಾನಿಕ ಒಂದು ಹಿನ್ನೆಲೆಯ ಒಂದು ಸಣ್ಣ ವಿಚಾರ ನಿಮಗೆ ಸಾದರಪಡಿಸಿದ್ದೀನಿ. ಒಳ್ಳೆಯದಾಗಲಿ. ಧನ್ಯವಾದಗಳು ಗುರುಜಿ. ನಿಜವಾಗ್ಲೂ ಕಳಶ ಸ್ಥಾಪನೆಯ ಹಿಂದೆ ಪ್ರತಿಯೊಂದಕ್ಕೂ ಕೂಡ ಒಂದು ಪ್ರಾಮುಖ್ಯತೆ ಇದೆ ಅನ್ನುವಂಥದ್ದನ್ನು ಗೊತ್ತಿರಲಿಲ್ಲ. ಬಹಳ ಅದ್ಭುತವಾಗಿ ತಿಳಿಸ್ಕೊಟ್ಟಿದ್ದೀರಾ ಗುರುಜಿ, ಧನ್ಯವಾದಗಳು. ಸೊ ಎಸ್, ನೋಡಿದ್ರಲ್ವಾ, ಕಳಶ ಸ್ಥಾಪನೆ ಮಾಡೋದು ಪ್ರತಿಯೊಬ್ಬರಿಗೂ ಗೊತ್ತು, ಆದರೆ ಅದರಲ್ಲಿ ಪ್ರತಿಯೊಂದು ಕೂಡ ಯಾವುದನ್ನು ಸಂಕೇತಿಸುತ್ತೆ, ಯಾಕಾಗಿ ನಾವು ಅದನ್ನು ಇಡ್ತೀವಿ, ಯಾಕೆ ಪೂಜೆ ಮಾಡ್ತೀವಿ, ಇವೆಲ್ಲವನ್ನು ಬಹಳ ಅದ್ಭುತವಾಗಿ ತಿಳಿಸ್ಕೊಟ್ಟಿದ್ದಾರೆ. ಆಮೇಲೆ ಸನಾತನ ಧರ್ಮದ ಆಚರಣೆಗಳು ಒಂದು ಮೂಢನಂಬಿಕೆ ಅಂತ ಯಾರೆಲ್ಲ ತಿಳ್ಕೊಂಡಿದ್ದೀರೋ ಅವರಿಗೆಲ್ಲರಿಗೂ ಕೂಡ ಗುರುಜಿ ಬಹಳ ಅದ್ಭುತವಾಗಿ ಪ್ರಶ್ನೆಯನ್ನ ಇಟ್ಟಿದ್ದಾರೆ, ಉತ್ತರವನ್ನು ಕೂಡ ನೀಡಿದ್ದಾರೆ. ಇನ್ನು ನಿಮ್ಮ ವಿವೇಚನೆಗೆ ಬಿಟ್ಟಿರುವಂಥದ್ದು. ನೋಡ್ತಾ ಇರಿ ಟಿವಿ ವಿಕ್ರಮ, ನಕ್ಷತ್ರ ನಾಡಿ ಕಾರ್ಯಕ್ರಮ. ನಮಸ್ಕಾರ. ನಮಸ್ಕಾರ. ವೈಜ್ಞಾನಿಕ ತಂತ್ರಜ್ಞಾನವನ್ನು ಒಳಗೊಂಡಿರುವ ನಕ್ಷತ್ರ ನಾಡಿ ಜ್ಯೋತಿಷ ತರಗತಿಗಳಿಗೆ ಸುಸ್ವಾಗತ. ಈ ತರಗತಿಗಳಲ್ಲಿ ಗುರುಜಿಯವರು ಕಲಿಸಿಕೊಡಲಿರುವ ವಿಚಾರಗಳೇನೆಂದರೆ, ನಮ್ಮ ಬ್ರಹ್ಮಾಂಡದ ಸೃಷ್ಟಿ, ವಿಷ್ಣುವಿನ ದಶಾವತಾರಗಳಲ್ಲಿ ವೈಜ್ಞಾನಿಕ ಆಧಾರ, 4 ಯುಗಗಳು, ಉತ್ತರ ಧ್ರುವದ ಪ್ರಾಮುಖ್ಯತೆ, ನಕ್ಷತ್ರಗಳು, ರಾಶಿಗಳು, ರಾಹು ಮತ್ತು ಕೇತು ಪುರಾಣ, ರಾಶಿ ಚಕ್ರದಲ್ಲಿ 27 ನಕ್ಷತ್ರಗಳ ಸ್ಥಾನ, ರಾಶಿ ಚಕ್ರದ ಡಿಗ್ರಿ ಲೆಕ್ಕಾಚಾರ, ನಕ್ಷತ್ರದ 108 ಪಾದಗಳು, ದಶಾ ಲೆಕ್ಕಾಚಾರ, ರಾಶಿ ಚಕ್ರದ ಗುಣಲಕ್ಷಣಗಳು, ಲಗ್ನದ ಪ್ರಾಮುಖ್ಯತೆ, ಲಗ್ನ ಲೆಕ್ಕಾಚಾರ, ದಿನದಲ್ಲಿ ಲಗ್ನವನ್ನು ಕಂಡುಹಿಡಿಯುವ ಸರಳ ಲೆಕ್ಕಾಚಾರ, ಲಗ್ನದಿಂದ ವಿವಿಧ ಮನೆಗಳಿನ ಗ್ರಹಗಳು, ನಕ್ಷತ್ರ ನಾಡಿ ತತ್ವಗಳು, ಗ್ರಹಾಧಿಪತಿ, ನಕ್ಷತ್ರಾಧಿಪತಿ, ಉಪನಕ್ಷತ್ರಾಧಿಪತಿ ಲೆಕ್ಕಾಚಾರ, ಪ್ರಶ್ನಾಶಾಸ್ತ್ರದ 249 ವಿಭಾಗಗಳ ಲೆಕ್ಕಾಚಾರ, ವಿಶ್ಲೇಷಣೆಯಲ್ಲಿ ದಶ, ಭುಕ್ತಿ, ಅಂತರ್ಭುಕ್ತಿಯ ಅರ್ಥ, ಜಾತಕದಲ್ಲಿ ಶಿಕ್ಷಣಕ್ಕೆ ಆಯ್ದುಕೊಳ್ಳಬಹುದಾದ ಕೋರ್ಸ್, ಉದ್ಯೋಗ ಅಥವಾ ವ್ಯವಹಾರದಲ್ಲಿ ಕ್ಷೇತ್ರದ ಆಯ್ಕೆ, ಯಶಸ್ಸಿನ ಲೆಕ್ಕಾಚಾರ, ಮದುವೆ ವಿಚಾರದಲ್ಲಿ ಸಂಯೋಗಗಳು, ತೊಂದರೆಗಳು, ಸಂತಾನದಲ್ಲಿ ತೊಂದರೆಗಳು, ವಿಳಂಬವಾಗುವುದು, ಆಸ್ತಿ ಅಥವಾ ವಾಹನ ಖರೀದಿಯಲ್ಲಿ ಸಮಯವನ್ನು ತಿಳಿಯುವುದು, ಆರೋಗ್ಯ ವಿಚಾರಗಳಲ್ಲಿ ಶುಭ ಅಶುಭ ಸಮಯದ ಲೆಕ್ಕಾಚಾರ, ಆರೋಗ್ಯ ಸಮಸ್ಯೆಗಳು ಉಂಟಾಗುವ ಸಮಯ ಮುಂತಾದ ವಿಚಾರಗಳ 3 ಹಂತದಲ್ಲಿ ಶುಭ ಅಶುಭ ಸಂಯೋಗಗಳ ವಿಭಜನೆ, ಪವರ್ ಪೊಸಿಷನ್, ಪುಷ್ ಪುಲ್ ಸಿದ್ಧಾಂತ, ಗೋಚಾರದ ವಿಶ್ಲೇಷಣೆ, ಆಯ್ದ ಸೆಲೆಬ್ರಿಟಿ ಜಾತಕಗಳ ವಿಶ್ಲೇಷಣೆ, ಪರಿಹಾರಗಳು, ರತ್ನಗಳು, ರುದ್ರಾಕ್ಷಿ, ಮಂತ್ರ, ಕಲರ್ ಥೆರಪಿ, ದಾನದ ಪರಿಕಲ್ಪನೆ, ಇನ್ನು ಅನೇಕ ವಿಚಾರಗಳ ಬಗ್ಗೆ ಅತ್ಯಂತ ಸರಳವಾಗಿ ಗುರುಜಿಯವರು ತರಗತಿಯಲ್ಲಿ ತಿಳಿಸಿಕೊಡುತ್ತಿದ್ದಾರೆ. ಈ ತರಗತಿ ಜೊತೆಗೆ ಅತ್ಯಾಧುನಿಕ ತಂತ್ರಜ್ಞಾನದಿಂದ ಬಳಕೆಯಲ್ಲಿರುವ ಗೋಲ್ಡ್ ಟ್ರೀ ಆಸ್ಟ್ರೋ ಆ್ಯಪ್ ಮೂಲಕ ಜಾತಕವನ್ನು ಪರಿಶೀಲಿಸುವ ಸುಲಭವಾದ ತಂತ್ರಗಳು ಗುರುಜಿಯವರು ತಿಳಿಸಿಕೊಡುತ್ತಾರೆ. ಜೀವನಕ್ಕೆ ಅಗತ್ಯವಾಗಿರುವ ವಿಚಾರಗಳನ್ನು ತಿಳಿಯಲು ಇಂದೇ ನಕ್ಷತ್ರ ನಾಡಿ ತರಗತಿಯನ್ನು ಸೇರಿ. ನಿಮ್ಮ ಜೀವನದ ವಿಚಾರಗಳಿಗೆ ಮಾರ್ಗದರ್ಶಿಯಾಗಿರುವ ಜ್ಯೋತಿಷ್ಯವನ್ನು ಅಳವಡಿಸಿಕೊಳ್ಳಿ. ಹೆಚ್ಚಿನ ಮಾಹಿತಿಗೆ ಇಂದೇ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.